ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸವಿತಾವಸರ್ಷ್ಣ್ಯ ಅಸಿಕ್ನ್ಯ ಅಮರ್ಧ್ರದೆ ವಿತಸ್ತಯ ಆರ್ಜಿಕೆಯೇ ಶೃಣುಹ್ಯಾತು ಶೋಮಯ. ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮತ್ಗುಣದೋಷಚಿಂತನವಿಧೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಸ್ವಸ್ತಿಸ್ತು ಅಸೇಡತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಜಲಪೂರ್ಣ ತ್ರಯೋದಶಿ, ನರಕ ಚತುರ್ದಶಿ ತಥಾ ಮಹಾಲಕ್ಷ್ಮಿ ಯಾಗ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನೆ ಬೆಳಗ್ಗೆ ಅಂದರೆ ಮೊನ್ನೆ ರಾತ್ರಿ ನಿನ್ನಿನ ಗೋವತ್ಸ ದ್ವಾದಶಿಯ ಬಗ್ಗೆ ನಾನೊಂದು ವಿವರಣೆ ಕೊಟ್ಟಿದ್ದೆ. ಆ ಪ್ರಕಾರ ಇವತ್ತಿನ ದಿವಸ ಗೋವತ್ಸ ದ್ವಾದಶಿಯ ಆಚರಣೆಯನ್ನು ನಾವು ವಿಜೃಂಭಣೆಯಿಂದ ಮಾಡಿದ್ದೇವೆ. ಬೆಳಗ್ಗೆ ಸಂಪೂರ್ಣ ಗೋಶಾಲೆಯನ್ನು ಪ್ರತಿದಿನದಂತೆ ಸ್ವಚ್ಛ ಮಾಡಿ ಶುದ್ಧಗೊಳಿಸಿ ಎಲ್ಲ ಹಸುಗಳಿಗೂ ಕರುಗಳಿಗೂ ಸ್ನಾನಕ್ಕೆ ಹಾಕಿ ಆನಂತರ ಅವುಗಳಲ್ಲಿ ಗೋಪಾಲಕೃಷ್ಣನನ್ನು ಆವಾಹನ ಮಾಡಿ ಗೋಸಾವಿತ್ರಿ ಸ್ತೋತ್ರ ನಿನ್ನೆ ಹೇಳಿ ವಿವರಣೆ ಮಾಡಿದ್ದೇನೆ. ಅದರಲ್ಲಿ ಹೇಳಿದಂತೆ ಗೋವಿನ ಯಾವ ಯಾವ ಅವಯವಗಳಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅನ್ನೋದನ್ನು ಆವಾಹನೆ ಮಾಡಿ ಆನಂತರ ಗೋವಿನ ಹಾಲಿನಿಂದಲೇ ಎಲ್ಲ ಹಸುಗಳ ಕಾಲುಗಳನ್ನು ತೊಳೆದು ಷೋಡಶೋಪಚಾರ ವಿಧಿಯಿಂದ ಪೂಜೆ ಮಾಡಿ ಅವುಗಳಿಗೆ ಉದ್ದು ಅಕ್ಕಿಗಳಿಂದ ತಯಾರಿಸಿದ ದೋಸೆ, ವಡೆ,
ಇದನ್ನು ಕೊಟ್ಟು ನೈವೇದ್ಯಕ್ಕೆ ಬರುವ ಬಾಳೆಹಣ್ಣುಗಳನ್ನು, ಯಾಕೆ ಈಗ ವ್ರತ ಇದೆ, ಅವುಗಳಿಗೆ ತಿನ್ನಿಸಿ ಅಲ್ಲಿದ್ದ ಪರಮಾತ್ಮನನ್ನು ಸಂತೋಷಪಡಿಸಿದ್ದೆ. ಹಲವು ಭಕ್ತರು ತಮ್ಮ ಸೇವೆಯನ್ನು ಸಮರ್ಪಿಸುವುದಕ್ಕೋಸ್ಕರ ಸೂಚನೆ ಮಾಡಿದ್ದರಿಂದ ನಾವು ಮಾಡಿದ್ದೇವೆ. ಉತ್ತಮ ಸಂತಾನ, ದೀರ್ಘಾಯುಷ್ಮತ್ ಸಂತಾನ, ಇದಕ್ಕೋಸ್ಕರ ಗೋಪೂಜೆ, ಗೋವತ್ಸ ಪೂಜೆ, ಗೋದಾನ ಇತ್ಯಾದಿಗಳ ಶಾಸ್ತ್ರದಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ಮಕ್ಕಳು ಉದ್ಧತರಾಗಲಿ ಅಂತ ತಿಳ್ಕೊಂಡಂತ ಹೇಳಿ, ಆನಂತರ ಅವರು ದೀರ್ಘಾಯುಷ್ಯಗಳಾಗಲಿ ಅಂತ ತಿಳ್ಕೊಂಡಂತ ಹೇಳಿ, ಇದರ ಜೊತೆಯಲ್ಲಿ ಆತ್ಮೋದ್ಧಾರಕ್ಕೂ ಸಹ ಪ್ರತಿಯೊಬ್ಬ ಮನುಷ್ಯ ತಾನು ಜೀವಿತ ಇದ್ದಾಗ 6 ಗೋದಾನಗಳನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ವಿಶೇಷವಾಗಿ ತಾನು ಜೀವಿತವಿದ್ದಾಗೆ ಮಾಡಲಿಕ್ಕಾಗದೇ ಇದ್ದರೆ ಅಲ್ಲಿ ನಿಜವಾಗಿಯೂ ಮನುಷ್ಯ ಜೀವಿತನಿದ್ದಾಗ 6 ಗೋದಾನಗಳನ್ನಾದರೂ ಮಾಡಲೇಬೇಕು ಅಂತ ನಿಜವಾಗಿ 7 ಮಾಡಬೇಕು, 6 ಸಲ ಆದರೂ ಗೋದಾನ ಮಾಡಲೇಬೇಕು ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತದೆ. 1, ಮಕ್ಕಳು ಹುಟ್ಟಿದಾಗ ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ, ಅವರ ದೀರ್ಘ ಆಯುಷ್ಯ, ದೀರ್ಘ ಆರೋಗ್ಯ, ಜೀವನದಲ್ಲಿ ಸಫಲತೆಗೋಸ್ಕರ. ಅದು ಮಕ್ಕಳ ಮಗ ಅಥವಾ ಮಗಳು ಮೊದಲೇ ಸಂತಾನ ಹುಟ್ಟಿದ ಕ್ಷಣಕ್ಕೇನೆ ಮುಂದೆ ಬರುವ ಎಲ್ಲ ಸಂತಾನಕ್ಕೋಸ್ಕರ ಸಾಮರ್ಥ್ಯ ಇದ್ರೆ ಪ್ರತಿ ಸಂತಾನಕ್ಕೆ, ಸುದ್ದಿ ಕೇಳಿದ ಕ್ಷಣಕ್ಕೇನೆ ಗೋದಾನ ಸಂಕಲ್ಪ ಮಾಡಿ ವೃದ್ಧಿ ಮುಗಿದ ಮೇಲೆ ಗೋದಾನ ಮಾಡಬೇಕು ಅಂತ ನಿಯಮ ಇದೆ. 2ನೇದು ಉತ್ಕ್ರಾಂತಿ ಗೋದಾನ. ಉತ್ಕ್ರಾಂತಿ ಗೋದಾನ ಬೆಡ್ ರಿಡನ್ ಆಗದೆ ಅನಾಯಾಸೇನ ಮರಣಂ, ಏನೂ ತ್ರಾಸಿಲ್ಲದೆ, ಬೆಡ್ ರಿಡನ್ ಆಗದೆ, ಬೆಡ್ ಸೋರ್ಸ್ ಆಗದೆ, ಯಾವಾಗಪ್ಪ ಈ ಪ್ರಾಣಿ ಓದಿತು ಅಂತೇಳಿ ಬಯಸ್ಕೊಳ್ಳದೆ ಸುಖವಾಗಿ ಪ್ರಾಣೋತ್ಕ್ರಮಣಕ್ಕೋಸ್ಕರ ಮಾಡ್ತಕ್ಕಂಥ ಒಂದು ಗೋದಾನ, ಇದಕ್ಕೆ ಉತ್ಕ್ರಾಂತಿ ಗೋದಾನ ಅಂತ ಕರೀತಾರೆ. ಇನ್ನು ಋಣ, ಸಾಲ ಇಟ್ಕೊಂಡ್ರೆ ಯಾವುದೋ ಒಬ್ಬ ವ್ಯಕ್ತಿ ಒಂದು 10,000 ತೆಗೆದುಕೊಂಡಿರ್ತೇವೆ, 5,000 ತೆಗೆದುಕೊಂಡಿರ್ತೇವೆ, ಮರೆತು ಬಿಡ್ತೇವೆ. ಕೆಲಸದಲ್ಲಿ ಉದ್ದೇಶಪೂರ್ವಕವಾಗಿ ಮರಿತಾರೆ, ಕೆಲವರು ಇರಲಿ. ಅಷ್ಟು 5,000 ತೀರಿಸುವುದಕ್ಕೋಸ್ಕರ ಅವನ ಮನೆಯಲ್ಲಿ ಹುಟ್ಟಿ ಒಂದೇ ದಿವಸ ಇದ್ದು ಮತ್ತೆ ಮರಣ ಹೊಂದತಕ್ಕಂಥ ಕ್ರಮ ಬರುತ್ತದೆ. ಇದಕ್ಕೆ ಋಣಧೇನ್, ಅದು ಇಂಥ ಋಣಾಪಕರಣಕ್ಕೋಸ್ಕರ ಇರತಕ್ಕಂಥ ಅದನ್ನು ಎಲ್ಲ ಋಣಗಳನ್ನು ಮುಗಿಸ್ಕೊಳ್ಳೋದಕ್ಕೋಸ್ಕರ ಇರತಕ್ಕಂಥ ಗೋದಾನ, ಇದಕ್ಕೆ ಋಣಧೇನು ದಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 3ನೇ ಗೋದಾನ ತಿಳಿದೋ ತಿಳಿಯದೋ ಮಾಡಿದ ಸಕಲ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಮಾಡತಕ್ಕಂಥದ್ದು ಗೋದಾನ. ಇನ್ನು 4ನೇ ಗೋದಾನ ಅಂತ ತಿಳ್ಕೊಂಡಂತಂದರೆ ಯಮಧೇನು ಗೋದಾನ ಅಥವಾ ಪಾಪಧೇನು ಗೋದಾನ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಕರೀತಾರೆ. ಪಾಪಧೇನು ದಾನ ಅಂತ ತಿಳ್ಕೊಂಡಂತೇಳಿ ಯಾವ ಪಾಪದಿಂದ ಯಮದೂತರ ದರ್ಶನ ಆಗ್ತದೆ, ನರಕ ಆಗ್ತದೆ, ಆ ಎಲ್ಲ ಪಾಪಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ಕೊಡ್ತಕ್ಕಂತಹ ದಾನ, ಇದಕ್ಕೆ ಯಮಧೇನು ದಾನ, ಪಾಪಧೇನು ದಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 5ನೇ ಗೋದಾನ ನಮಗೆ ಸಂಸಾರದಿಂದ ಮುಕ್ತಿ ಸಿಗಲಿ, ಈ ಜನ್ಮದಲ್ಲಾದರೂ ಮುಂದಿನ ಜನ್ಮದಲ್ಲಿಯೂ ಕೂಡ ಉತ್ತಮ ಸಾಧನೆಯಾಗಿ ಅಪರೋಕ್ಷ ಜ್ಞಾನ ಆಗಿ ಮೋಕ್ಷ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಇರತಕ್ಕಂಥ ದಾನಕ್ಕೆ ಮೋಕ್ಷಧೇನು ದಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. 6ನೇದ್ದು ವೈತರಣಿ ನದಿಯಲ್ಲಿ ನಾವು ಬೀಳದಂತೆ
ಸುಲಭವಾಗಿ ವೈತರಣಿಯನ್ನು ದಾಟುವುದಕ್ಕೋಸ್ಕರ ಮಾಡ್ತಕ್ಕಂಥ ದಾನ ವೈತರಣಿ ಗೋದಾನ. ಯಾರಿಗೆ ದೇವರು ಸಾಮರ್ಥ್ಯ ಕೊಟ್ಟಿದ್ದಾನೆ, ಎಷ್ಟೋ ಸಲ ಕೇವಲ ಪ್ರವಾಸಕ್ಕೆ, ನಾವು ವಿದೇಶ ಪ್ರವಾಸಕ್ಕೆ ಲಕ್ಷಾದಿ ರೂಪಾಯಿ ಮಾಡ್ತೇವೆ. ಒಂದು ಗೋದಾನಕ್ಕೆ ಒಂದು 25,000-35,000 ಅಂತ ಹೇಳಿದರೂ ಕೂಡ 1.5-2 ಲಕ್ಷ ಒಳಗಾಗಿ ಪೂರ್ತಿ ಜೀವನದಲ್ಲಿ ಅನುಕೂಲ ಆದಾಗ ಈ 6 ಗೋದಾನ ಮಾಡಿದರೆ ಇಲ್ಲಿಯ ಸಮಸ್ಯೆಗಳ ದೂರ ಮಾಡೋದಲ್ಲದೆ ಪರಲೋಕದಲ್ಲಿ ಆಗುವ ಸಮಸ್ಯೆಗಳನ್ನು ದೂರ ಮಾಡಿ ಪುಣ್ಯವಂತರಲ್ಲಿ ಸಾಧನೆ ಪೂರ್ತಿಯಾಗದೇ ಇದ್ದರೆ ಶುಚೀನಾಂ ಶ್ರೀಮತಾಂಗೆ ಹೇ ಯೋಗ ಭ್ರಷ್ಟೋಭಿಜಾಯತೆ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ನಾವು ಹುಟ್ಟಿ ಸಾಧನೆ ಮಾಡಿಕೊಂಡು ಉತ್ತಮ ಗತಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಕೈಯಲ್ಲಿ ದುಡ್ಡಿದ್ದಾಗ ಇಲ್ಲದೇ ಇದ್ದವರು ಪ್ರಶ್ನೆ ಬೇರೆ. ಯಥಾಶಕ್ತಿ 1 ಸಲ 2 ಸಲ ಇಲ್ಲ, ಪ್ರತ್ಯಾಮ್ನಾಯ ಅನೇಕ ಸುಲಭ ಉಪಾಯಗಳನ್ನು ಕೂಡ ಹೇಳಿದ್ದಾರೆ. ಪ್ರತ್ಯಾಮ್ನಾಯ ದ್ರವ್ಯದಾನವನ್ನು ಹೇಳಿದ್ದಾರೆ. ಅದು ಇಲ್ಲದವರಿಗೋಸ್ಕರ, ಇದ್ದವರಿಗೋಸ್ಕರ ಅಲ್ಲ. ಅದನ್ನು ಮಾಡಬೇಕು ಅಂಥೇಳಿ ಸಂದರ್ಭ ಬಂದಾಗ ನಾನು ಮುಂದಿನ ಪಕ್ಷ ಮಾಸದಲ್ಲಿ ಇವೆಲ್ಲ ವಿವರಣೆಯನ್ನು ಪ್ರತ್ಯೇಕವಾಗಿ ನಾನು ಮಾಡ್ತೇನೆ. ಆಗ ನಾವು ವಿಚಾರ ಮಾಡೋಣ. ಇವತ್ತು ಜಲಪೂರ್ಣ ತ್ರಯೋದಶಿ. ನಿನ್ನೆ ಸಾಯಂಕಾಲ ಧನತ್ರಯೋದಶಿ ಇತ್ತು. ಧನ ಅಂತ ತಿಳ್ಕೊಂಡಂತಂದರೆ ದೇವತೆಗಳ ಫೈನಾನ್ಸ್ ಮಿನಿಸ್ಟರ್ ಕುಬೇರ, ಆದರೆ ಅವನಿಗೆ ಯಾವಳ ಅನುಗ್ರಹದಿಂದ ಸಂಪತ್ತಿ ಬಂದಿರ್ತದೆ ಅಂತ ಲಕ್ಷ್ಮೀನಾರಾಯಣರನ್ನು ಮತ್ತು ಕುಬೇರನನ್ನು ಸ್ಮರಿಸಿ ಫೋಟೋದಲ್ಲಿಯೋ ಅಡಿಕೆಯಲ್ಲಿಯೋ ಕಲಶದಲ್ಲಿಯೋ ಪೂಜೆ ಮಾಡಿ ಅವರನ್ನು ಸಂತಸಪಡಿಸಿ ಸಾಯಂಕಾಲ ಯಮದೀಪದಾನವನ್ನು ಮಾಡಿಕೊಡುವುದು. ಅದು ನಿನ್ನಿನ ದಿವಸವೇ ಬಂದಿತ್ತದು, ದ್ವಾದಶಿ ಸಾಯಂಕಾಲ. ಅದಕ್ಕೆ ಧನತ್ರಯೋದಶಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಆನಂತರ ಇವತ್ತು ಜಲಪೂರ್ಣ ತ್ರಯೋದಶಿ. ಕಲಶದಲ್ಲಿ ನೀರು ತುಂಬಿ ಭಾಗೀರಥಿಯನ್ನು ಪೂಜೆ ಮಾಡ್ತಕ್ಕಂತಹ ಒಂದು ವಿಧಾನ. ನನ್ನ ಮಿತ್ರರೊಬ್ಬರು, ಅವರು ಒಳ್ಳೆಯ ಜ್ಞಾನಿಗಳಿದ್ದಾರೆ, ಚೆನ್ನಾಗಿ ತಿಳಿದುಕೊಂಡವರಿದ್ದಾರೆ, ಆದರೂ ಹೆಚ್ಚಿಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಉತ್ಸುಕರಾಗಿರ್ತಾರೆ. ಅವರು ಪ್ರಶ್ನೆ ಕೇಳಿದ್ದಾರೆ ನನಗೆ, ಕಲಶ ಪೂಜೆಯ ಮೂಲ ಏನು, ಕಲಶ ಪೂಜೆಯ ಹುಟ್ಟು ಹೇಗೆ, ಆನಂತರ ಅಭಿಷೇಕದ ಪೂಜೆಯಲ್ಲಿ ಮತ್ತು ಅದರ ಅವಶ್ಯಕತೆ ಏನು, ಅಭಿಷೇಕದ ವೈಶಿಷ್ಟ್ಯ ಏನು, ಇವುಗಳ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಅಭಿಷೇಕದ ವೈಶಿಷ್ಟ್ಯ ನಾನು ಬಲಿಪ್ರತಿಪದೆಯ ಸಂದರ್ಭದಲ್ಲಿ ಅದನ್ನು ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಈಗ ಇವತ್ತು ಜಲಪೂರ್ಣ ತ್ರಯೋದಶಿ ಮತ್ತು ನಾಳೆ ಬೆಳಿಗ್ಗೆ, ಸೋಮವಾರ ಬೆಳಗ್ಗೆ ನರಕ ಚತುರ್ದಶಿ. ಇವೆರಡರ ವಿಚಾರದಲ್ಲಿ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೇನೆ. ಕಲಶ ಪೂಜೆ ಯಾವಾಗ ಹುಟ್ಟಿತು? ಕಲಶ ಪೂಜೆ ಹುಟ್ಟಿದ್ದು ಎಂದು ಪರಮಾತ್ಮ ತನ್ನ ಪಾದದಿಂದ ವಾಮನಾವತಾರದಲ್ಲೆಲ್ಲ ಆರಂಭದಲ್ಲಿ ತಾನು ಸಕಲ ನದಿಗಳನ್ನು ಹುಟ್ಟಿಸಿದನು. ಅವತ್ತಿನ ದಿವಸದಿಂದಲೇ ಕಲಶ ಪೂಜೆ ಪ್ರಾರಂಭ. ಇನ್ನು ಪ್ರಸಿದ್ಧ ಸಾಂಕೇತಿಕವಾಗಿ ಯಾವ ದಿನ ಧನ್ವಂತರಿ ಸಮುದ್ರ ಮಂಥನದ ಕಾಲದಲ್ಲಿ ಕೈಯಲ್ಲಿ ಅಮೃತ ಕಲಶ ತೆಗೆದುಕೊಂಡು ಬಂದನು, ಅವತ್ತಿನಿಂದ ಕಲಶ ಪೂಜೆಯ ವಿಧಾನ ಅನಿವಾರ್ಯವಾಗಿ ಎಲ್ಲ ಕಡೆಯಲ್ಲಿಯೂ ಪ್ರಾರಂಭವಾಯಿತು. ಯಾಕೆ? ದೇವರ ಪೂಜೆ ಮಾಡಬೇಕಾಗಿದ್ದರೆ ಮನಸ್ಸು ಪವಿತ್ರವಾಗಿರಬೇಕು. ಮನಸ್ಸು ಪವಿತ್ರವಾಗಿರಬೇಕಾಗಿದ್ದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ
ಪರಮಾತ್ಮನ ಪಾದೋದಕದಿಂದ, ಗಂಗಾದೇವಿಯ ಸ್ಮರಣೆಯಿಂದ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಅಂತ ದಿನಾಲು ಸ್ನಾನ ಕಾಲದಲ್ಲಿ ಹೇಳ್ತಾರೆ. ಕಲಶದಲ್ಲಿಯೂ ಕೂಡ ಎಲ್ಲ ನದಿಗಳ ಆವಾಹನೆ ಇದೆ. ಕಲಶ ಪೂಜೆ, ಯಾವುದೇ ಪೂಜೆ ಮಾಡಿ, ಅನಂತ ಪೂಜೆ ಮಾಡಿ, ಋಷಪಂಚಮಿ ಪೂಜೆ ಮಾಡಿ, ವರಮಹಾಲಕ್ಷ್ಮಿ ಪೂಜೆ ಮಾಡಿ, ಮೊದಲು ಯಮುನಾ ಪೂಜೆ ಅಥವಾ ಕಲಶ ಪೂಜೆ ಅಂತ ವಿಧಾನ ಇರ್ತದೆ ಅನಿವಾರ್ಯವಾಗಿ. ದೊಡ್ಡವರು ಸ್ವಾಮಿಗಳ ಮನೆಗೆ ಬರ್ತಾರೆ ಅಥವಾ ದೊಡ್ಡ ವಿದ್ವಾಂಸರ ಮನೆಗೆ ಬರ್ತಾರೆ ಅಂತಂದರೆ ಕಲಶ ಹಿಡಿದುಕೊಂಡು ಎದುರು ನಿಂದಿಸಿ ಅವ್ರಿಗೆ ಕಲಶದ ಮುಖಾಂತರ ಆವಾಹನ ಮಾಡಬೇಕು. ದೇವರ ಪೂಜೆಯಲ್ಲಿ ನಿರ್ಮಾಲ್ಯ ವಿಸರ್ಜನೆ ಆದ ನಂತರ ಅಥವಾ ನಿರ್ಮಾಲ್ಯ ವಿಸರ್ಜನೆ ಪೂರ್ವದಲ್ಲಿ ಕಲಶ ಪೂಜೆ ಮಾಡಬೇಕು. ಪ್ರತಿಮಾರ್ಚನೆ ಮಾಡುವಾಗ ನಿರ್ಮಾಲ್ಯ ವಿಸರ್ಜನೆ ಪೂರ್ವದಲ್ಲಿ ಕಲಶ ಪೂಜೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಷಟ್ಪಾತ್ರ ಸ್ಥಾಪನೆ ಇರ್ತದೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ, ಪುನರಾಚಮನೀಯ ಇತ್ಯಾದಿಗಳ ಪಾತ್ರ ಇರುವುದರಿಂದಾಗಿ ಅರ್ಘ್ಯಾದಿಗಳನ್ನು ಕೊಡೋದಕ್ಕೋಸ್ಕರ ಆರಂಭದಲ್ಲೇ ಕಲಶ ಪೂಜೆಯನ್ನು ಮಾಡಲಾಗ್ತದೆ. ಕಲಶ ಪೂಜೆಯ ಮಂತ್ರ ವೈಶಿಷ್ಟ್ಯ ಏನು? ಎಲ್ಲ ದೇವತೆಗಳ ನಿವಾಸ. ಮೊದಲೇದ್ದು ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾಪರುಷ್ಣ್ಯ ಅಸಿಕ್ನಿಯಾಮ ಅರ್ಧೃದೆ ಪಿತಸ್ತಯಾರ್ಚೀಕೇಯೇ ಶೃಣುಹ್ಯ ಸುಷೋಮಾಯ. ಮೊದಲೇದ್ದು ನಮ್ಮ ಪೂರ್ವಜರು ವಾಸ ಮಾಡೋದು ಹಿಮಾಲಯದಲ್ಲಿ. ಹಿಮಾಲಯ ಮತ್ತು ಇವತ್ತಿನ ಪಂಜಾಬ್ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು 5 ಪ್ರಾಚೀನ ಪವಿತ್ರ ನದಿಗಳು ಆರಂಭದಲ್ಲಿರ್ತಕ್ಕಂಥವುಗಳು. ಗಂಗಾ, ಯಮುನಾ, ಸರಸ್ವತಿ, ಇವತ್ತು ಗುಪ್ತವಾಗಿ ಶುತುದ್ರಿ, ಇದಕ್ಕೆ ಸೋನ್ ನದಿ ಅಂತ ತಿಳ್ಕೊಂಡು ಕರೀತಾರೆ ಇವತ್ತಿನ ದಿವಸದಲ್ಲಿ. ಪರುಷ್ಣಿ, ಅಸಿಕ್ನಿ, ಈ ವಿಶಿಷ್ಟವಾಗಿರುತ್ತೆ. ಇದಕ್ಕೆ ಮುಂದೆ ಪಿತಸ್ಥ ಅಂತೂ ಕೂಡ ನದಿಯನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು. ಈ ನದಿಗಳನ್ನು ಈ ಕಲಶದಲ್ಲಿ ಆವಾಹನ ಮಾಡುತ್ತೇವೆ. ಅಷ್ಟೇ ಅಲ್ಲ, ಆ ಕಲಶದಲ್ಲಿ ಪರಮಾತ್ಮ ತಾನು ಅತ್ಯಂತ ವೇಗವಾಗಿ, ಶೇನ ಪಕ್ಷಿಗಿಂತ ವೇಗವಾಗಿ, ಅಲ್ಲಿ ವೇದಗಳ ಅಂತಕ್ಕಂಥ ಪಕ್ಷಿಯಲ್ಲಿ ಅಂತಕೊಂಡ ಹೆಸರು, ಅಲ್ಲಿ ಪರಮಾತ್ಮ ಸನ್ನಿಹಿತನಾಗ್ತಾನೆ. ಆ ಕಲಸೆ ಏಡು ಧಾವತೆ ಶೇನೋ ವರ್ಮ ವಿಗಾಹತೆ ಅಭಿದ್ರೋಣ ಕನಿಕ್ರದತ. ಇನ್ನು ಕಲಶಕ್ಕೆ ದಿಗ್ಬಂಧನಕ್ಕೋಸ್ಕರ ದಾರವನ್ನು ಕಟ್ಟತಕ್ಕಂಥ ಪದ್ಧತಿ ಇದೆ. ಆ ನಂತರ ಗಂಗಾದಿ ನದಿಗಳನ್ನು ಆವಾಹನ ಮಾಡುವ ಕ್ರಮ. ಆ ನಂತರ ಪರಮಾತ್ಮನ ಪ್ರತಿಮೆಯಲ್ಲಿ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾವು ಅಲ್ಲಿ ಕೂರ್ಚವನ್ನು ಅಲ್ಲಿಡ್ತೇವೆ. ತಪೋಷ್ ಪವಿತ್ರಂ ವಿತತಂ ದಿವಸ್ಪತೆ ಅಂತನ್ನುವ ಮಂತ್ರದಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನಯುಕ್ತವಾಗಿರ್ತಕ್ಕಂಥ ಜಲದಲ್ಲಿ ಮಾಡುವ ಪರಮಾತ್ಮನ ಪ್ರತಿಮೆ ಅಲ್ಲಿ ಇದೆ. ಇದಾದ ನಂತರ ಲಕ್ಷ್ಮೀ ಸನ್ನಿಧಾನಕ್ಕೋಸ್ಕರ ಪಂಚರತ್ನಗಳನ್ನು ಆ ಕಲಶದಲ್ಲಿ ಹಾಕಲಾಗ್ತದೆ. ಆ ನಂತರ ಸುಗಂಧ ದ್ರವ್ಯಗಳು ಗಂಧದ್ವಾರಾಂ ದುರಾಧರಟಾಂ ನಿತ್ಯಪುಷ್ಟಾಂ ಕರೀಷಿಣೀಂ
ಮಹಾಲಕ್ಷ್ಮಿಯ ಸನ್ನಿಧಾನಯುಕ್ತವಾಗಿರ್ತಕ್ಕಂಥವುಗಳೇ ಎಲ್ಲ ಸುಮಂಗಲ ದ್ರವ್ಯಗಳು. ಅವುಗಳನ್ನು ಅದರಲ್ಲಿ ನಾವು ಹಾಕ್ತೇವೆ. ಆ ನಂತರ ಅದರಲ್ಲಿ ನಾವು ವಿಶೇಷವಾಗಿ ಮಂತ್ರಾಕ್ಷತೆಯನ್ನು ಹಾಕ್ತೇವೆ. ಆ ನಂತರ ಹೂಗಳನ್ನು ಹಾಕ್ತೇವೆ. ಯಾಕೆ? ಉಳಿದೆಲ್ಲ ದೇವತೆಗಳು ಬರಬೇಕು ಅಂತ ತಿಳ್ಕೊಂಡಂತ ಹೇಳಿ. ಆ ನಂತರ ಅಶ್ವತ್ಥ, ವಟ ಇತ್ಯಾದಿ 5 ಪವಿತ್ರವಾದ ಮರಗಳ ತೊಗಟೆ ಆ ಕಲಶದಲ್ಲಿ ಹಾಕ್ತೇವೆ. ಅದರ ಮೇಲೆ ಅಕ್ಕಿ ತುಂಬಿದ ಒಂದು ಪಾತ್ರೆಯನ್ನು ಇಡುತ್ತೇವೆ. ತಂಡಲ ಪೂರ್ಣ ಪಾತ್ರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈಗೆಲ್ಲ ಪುಣ್ಯಾವಚನದಲ್ಲಿ ತೆಂಗಿನಕಾಯಿ ಇಡುವ ಪದ್ಧತಿ ಬಂದ್ಬಿಟ್ಟಿದೆ. ಅದು ನಿಜವಾಗೂ ಅಕ್ಕಿ ತುಂಬಿದ ಪೂರ್ಣ ಪಾತ್ರ ಇಡಬೇಕು. ಆ ನಂತರ ಅನೇಕ ಔಷಧಿ ದೇವತೆಗಳನ್ನು ಯಾ ಫಲಿನೀರ್ಯ, ಆ ಫಲ, ಆ ಪುಷ್ಪ ಮಂತ್ರಗಳಿಂದ ಅಲ್ಲಿ ನಾವು ಔಷಧಿ ದೇವತೆಗಳನ್ನು ಆವಾಹನ ಮಾಡ್ತೇವೆ. ಆಮೇಲೆ ಜಲದ ದೇವತೆ ವರುಣನನ್ನು ಆವಾಹನ ಮಾಡ್ತೇವೆ. ಇನ್ನು ಕಲಶದ ಮುಖಭಾಗದಲ್ಲಿ ಸಾಕ್ಷಾತ್ ಪರಮಾತ್ಮ ಇರ್ತಾನೆ. ಕಲಶದ ಕುತ್ತಿಗೆ ಸ್ವಲ್ಪ ಮೇಲಗಲಿದ್ದಂತೆ ಒಳಗೆ ಹೋಗಿರ್ತದೆ. ಕಂಠಭಾಗದಲ್ಲಿ ರುದ್ರದೇವರು. ಕಲಶದ ಮೂಲ ಭಾಗದಲ್ಲಿ ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಅದರ ಮಧ್ಯದಲ್ಲಿ ಗೌರಿ, ಪದ್ಮ, ಶಚಿ, ಮೇಧಾ, ಸಾವಿತ್ರಿ, ವಿಜಯ, ಜಯ, ದೇವಸೇನಾ, ಸ್ವಧಾ, ಸ್ವಾಹ ಇತ್ಯಾದಿ ಮಾತೃಕಾ ದೇವತೆಗಳು. ಅದರ ಜೊತೆಯ ಮಧ್ಯಭಾಗದಲ್ಲಿ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು. ಆನಂತರ ಷಡಂಗ ಸಹಿತ ಜ್ಯೋತಿಷ್ಯ, ನಿರುಕ್ತ, ನಿಘಂಟು, ವ್ಯಾಕರಣ, ಕಲ್ಪ ಇತ್ಯಾದಿಗಳ ಸಹಿತವಾದ 4 ವೇದಾಭಿಮಾನಿ ದೇವತೆಗಳನ್ನು ಆ ನೀರಿನಲ್ಲಿ ಆವಾಹನ ಮಾಡ್ತೇವೆ. ಇವರೆಲ್ಲರೂ ಕಲಶ ಪೂಜೆ ಮಾಡುವ ಯಜಮಾನನಿಗೆ ಸಕಲ ಪಾಪಗಳನ್ನು ದೂರ ಮಾಡಿ ಅಲ್ಲಿ ಅವನಿಗೆ ಶಾಂತಿಯನ್ನು ತಂದುಕೊಡ್ತಾರೆ. ಇದರ ಜೊತೆಯಲ್ಲಿ ನಮ್ಮ ಹಿಂದೂಸ್ತಾನ ಹಿಮಾಲಯದಿಂದ ಹಿಡಿದುಕೊಂಡು ಸಿಂಹಳ ದಾಟುವವರೆಗೂ, ರಷ್ಯಾ, ಚೈನಾ ಇತ್ಯಾದಿಗಳನ್ನು ಹಿಡಿದುಕೊಂಡು ದ್ವಾರಕಾ, ಆನಂತರ ಈಗಿನ ಪಾಕಿಸ್ತಾನದ ಭಾಗ, ಇಂಥ ವಿಶಾಲ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಹರಿಯುವ ಪವಿತ್ರ ನದಿಗಳು. ಅಂದರೆ ಇಷ್ಟೆಲ್ಲ ಒಂದೇ ದೇಶ ಪರಮಾತ್ಮನ ಸನ್ನಿಧಾನದ ಸಹಿತವಾದದ್ದು ಅಂತನ್ನು ತಿಳಿಸುವುದಕ್ಕೋಸ್ಕರ ಗಂಗಾ, ಯಮುನಾ ಚೈವ ಗೋದಾವರಿ ಅಥವಾ ಕೃಷ್ಣ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಸಿಂಧು ನದಿ ಉತ್ತರದ ಉತ್ತರದಲ್ಲಿ, ದಕ್ಷಿಣದ ಕೊನೆಯಲ್ಲಿ ಕಾವೇರಿ ನದಿ ಇತ್ಯಾದಿ ಎಲ್ಲ ನದಿಗಳನ್ನು ಆವಾಹನ ಮಾಡ್ತೇವೆ. ಇಷ್ಟು ದೇವತೆಗಳ ಸನ್ನಿಧಾನ ಆ ಕಲಶದ ನೀರಿನಲ್ಲಿ ಇದೆ. ಇದಾದ ನಂತರ ಆ ಕಲಶದ ನೀರಿನಲ್ಲಿ ನಾವೇನು ಮಾಡ್ತೇವೆ? ಅಜ, ಆನಂದ, ಇಂದ್ರ, ಈರ, ಉಗ್ರ, ಊರ್ಜ ಇತ್ಯಾದಿ 51 ದೇವತೆಗಳನ್ನು ಆವಾಹನ ಮಾಡ್ತೇವೆ. ಇವೆಲ್ಲ ಪರಮಾತ್ಮನ ರೂಪಗಳು. ಕೇಶವಾದಿ ಚತುರ್ವಿಂಶತಿ ರೂಪಗಳ ಆವಾಹನೆ ಮಾಡ್ತೇವೆ ಕಲಶದಲ್ಲಿ. ಆನಂತರ ಪರಮಾತ್ಮನ
ಮತ್ಸ್ಯಾದಿ 10 ರೂಪಗಳ ಆವಾಹನ ಮಾಡ್ತೇವೆ. ವಿಶ್ವ ತೈಜಸಾದಿ 8 ರೂಪಗಳ ಆವಾಹನ ಮಾಡ್ತೇವೆ. ಮತ್ಸ್ಯ ಕೂರ್ಮ ವರಾಹಾದಿ 10 ರೂಪಗಳ ಆವಾಹನ ಮಾಡ್ತೇವೆ. ಕಪಿಲ ದತ್ತಾತ್ರೇಯ, ವೇದವ್ಯಾಸ, ಹಯಗ್ರೀವ ದೇವತೆಗಳನ್ನು ಆವಾಹನ ಮಾಡ್ತೇವೆ. ವಷಟ್ಕಾರ ರೂಪಿಯಾದ ಪರಮಾತ್ಮನನ್ನು ಶಸ್ತ್ರಮಂತ್ರದಿಂದ ಆವಾಹನ ಮಾಡ್ತೇವೆ. ಶಿವಶುಮಾರ ರೂಪಿಯಾದ ಪರಮಾತ್ಮನನ್ನು ಆವಾಹನ ಮಾಡ್ತೇವೆ. ಇಷ್ಟೆಲ್ಲ ದೇವತೆಗಳ ಆವಾಹನ ಮಾಡ್ತೇವೆ. ಇಷ್ಟು ದೇವತೆಗಳು ಪೂಜೆ ಅಂತಂದ ಹತ್ರ ಏನೋ ಎಲ್ಲೋ ಕೇಳ್ಕೋತ ಏನೋ ಮಾಡ್ಕೋತ ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಆ ದೇವತೆಗಳು ಬಂದಿದ್ದಾರೆ ಅಂತಿಕೊಂಡಂತ ಸನ್ನಿಧಾನ. ಯಾಕೆ ಇಷ್ಟೆಲ್ಲ ದೇವತೆಗಳ ಸನ್ನಿಧಾನ? ನಾವು ಮಾಡುವ ಆ ಪರಮಾತ್ಮ ಪ್ರತಿಮೆ ಅಂತೇನಿದೆ, ಶಾಲಿಗ್ರಾಮ ಅಂತಿದೆ, ದೇವಾಲಯದ ಪ್ರತಿಮೆಗಳಿದ್ದಾರೆ. ಆ ಪ್ರತಿಮೆಯ ಕಲ್ಲು ಪಂಚಧಾತು ಪ್ರತಿಮೆ ಅಂತೇನಿವೆ, ಅವುಗಳ ಪ್ರತಿಯೊಂದು ಅಣುಗಳಲ್ಲಿ ಪರಮಾತ್ಮ ಅನಂತ ರೂಪದಿಂದ ವಾಸ ಮಾಡಿದ್ದಾನೆ. ಕಲ್ಲೇ ದೇವರಲ್ಲ, ಪಂಚಲೋಹದ ಮೂರ್ತಿಯೇ ದೇವರಲ್ಲ. ಅಲ್ಲಿ ಪರಮಾತ್ಮನ ಸನ್ನಿಧಾನದ ಕಲ್ಪನೆ, ಪ್ರಾರ್ಥನೆ. ಕರದಲ್ಲಿಗೆ ಬರುವ ಗುರುಗಳೇ ಬರ್ತಾರೆ ಅಂತಂದಮೇಲೆ ಭಗವಂತ ಬರೋದಿಲ್ವೇ? ಅಷ್ಟು ಜನರನ್ನು ಆವಾಹನೆ ಮಾಡಿ, ಇಲ್ಲಿಯೂ ಅಜಾದಿ ಅನೇಕ ರೂಪಗಳ ಆಹ್ವಾನ ಮಾಡಿದ್ದೇವೆ. ಆ ರೂಪಗಳು ಈ ರೂಪಗಳಲ್ಲಿ ಐಕ್ಯ ಚಿಂತನೆ. ಪರಮಾತ್ಮ ಅನಂತರೂಪಿ, ಆದರೆ ಒಬ್ಬನೇ ವ್ಯಕ್ತಿ. ಅಷ್ಟು ಬೇರೆ ಬೇರೆ ದೇವತೆಗಳಲ್ಲ. ಇಷ್ಟೆಲ್ಲ ನೂರಾರು ದೇವತೆಗಳು, ಯಾರನ್ನು ಪೂಜೆ ಮಾಡಬೇಕು, ಯಾರನ್ನು ಬಿಡಬೇಕು ಸಮಸ್ಯೆ ನಮ್ಮಲ್ಲಿ ಇಲ್ಲ. ಯೋ ದೇವಾನಾಂ ನಾಮಧ ಏಕವೈ, ಎಲ್ಲ ದೇವತೆಗಳ ಹೆಸರು ಪರಮಾತ್ಮನ ಹೆಸರುಗಳೇ. ನಂತರ ದೇವತೆಗಳು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇಟ್ಕೊಂಡಿದ್ದಾರೆ. ಅವರಿಗೆ ಆ ಹೆಸರು ಪರಮಾತ್ಮ ಕೊಟ್ಟರೆ ನನ್ನ ಹೆಸರು ಇಟ್ಕೊಳ್ರಪ್ಪ ಅಂತ ಇಟ್ಕೊಂಡಿದ್ದಾರೆ. ಇಂತಹ ಪರಮಾತ್ಮ ಪ್ರತಿಮೆಯಲ್ಲಿ ಸನ್ನಿಹಿತನಾಗಲಿ. ಆದರೆ ಇವತ್ತು ಜಲಪೂರ್ಣ ತ್ರಯೋದಶಿಯಲ್ಲಿ ಅಷ್ಟು ರೂಪಗಳ ದೇವತೆಗಳು ನಮ್ಮ ಶರೀರದಲ್ಲಿದ್ದ 72 ಸಹಸ್ರ ನಾಡಿಗಳಲ್ಲಿ ಪುರುಷ ರೂಪ, ಸ್ತ್ರೀ ರೂಪದಿಂದ 36,000 ದಂಪತಿ ರೂಪದಿಂದ ಪರಮಾತ್ಮ ಏನಿದ್ದಾನೆ, ಅವರು ಆನಂತರ ಎರೆದುಕೊಳ್ಳುವಾಗ ಈ ಸನ್ನಿಧಾನ, ಅಷ್ಟು ದೇವತೆಗಳ ಸನ್ನಿಧಾನ ನನ್ನಲ್ಲಿ ಬಂದಿದೆ. ನನ್ನ ದೇಹ ಎಷ್ಟು ಪವಿತ್ರವಾಗಿದೆ. ನಾನು ಪವಿತ್ರವಾದ ಕೆಲಸವನ್ನೇ ಮಾಡಬೇಕಲ್ಲ. ದೇವತೆಗಳ ಅಪಮಾನವಾಗದಂತಹ ತಪ್ಪು ಕೆಲಸಗಳನ್ನು ಅಭಕ್ಷಭಕ್ಷಣ ಅಪಯಪಾನ ಮಾಡಬಾರ್ದಲ್ಲ ಅನ್ನುವ ಅನುಸಂಧಾನಕ್ಕೋಸ್ಕರ ಕಲಶ ಪೂಜೆ. ಕಲ ಆನಂದೆ. ಕಲ ಶಬ್ದಕ್ಕೆ ಪರಮಾತ್ಮ, ಅನಂತರ ಶಾಂತ ಸಂವಿತ್, ನಮಗೆ ಶಾಂತಿಯನ್ನು ಕೊಡುವುದಕ್ಕೋಸ್ಕರ. ಆನಂದ ಮತ್ತು ಆನಂದದಿಂದ ಬರ್ತಕ್ಕಂಥ ಶಾಂತಿ ಅಂದರೆ ತೃಪ್ತಿ. ಅದನ್ನು ಕೊಡೋದಕ್ಕೋಸ್ಕರ ಶಾಸ್ತ್ರದಲ್ಲಿ ಕಲಶ ಪೂಜೆಯನ್ನು ಹೇಳಿದ್ದಾರೆ. ಕಲಶದ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಶ್ಲೋಕವೂ ಕೂಡ ಇದೆ. ಸಾಧಾರಣ ಪುರೋಹಿತರಿಗೆಲ್ಲ ಗೊತ್ತಿರ್ತದೆ. ಕಲಶದಲ್ಲಿದ್ದ ಎಲ್ಲ ದೇವತೆಗಳು ಕೀರ್ತಿಂ ಆಯುಷ್ಯಂ, ನಮಗೆ ಕೀರ್ತಿ ತಂದು ಕೊಡ್ತಾರೆ. ಕೀರ್ತಿ ಈ ಮೀಡಿಯಾದಲ್ಲಿ ಬರುವ ಕೀರ್ತಿ ಅಲ್ಲ, ಪೇಪರ್ನಲ್ಲಿ ಬರುವ ಕೀರ್ತಿ ಬೇಕಾಗಿಲ್ಲ. ನಮ್ಮ ಕೀರ್ತಿ ದೇವತೆಗಳಿಗೆ ಮುಟ್ಟಬೇಕು. ಓ, ಇವನು ಯೋಗ್ಯರಿದ್ದಾನೆ, ಯೋಗ್ಯ ಕರ್ಮ ಮಾಡ್ತಾ ಇದ್ದಾನೆ, ಇವನಿಗೆ ನಾವು ಸಹಾಯ ಮಾಡಬೇಕು. ಯಾಕೆ ದೇವತೆಗಳು ಇರುವುದೇ ನಮಗೆ
ಸಹಾಯ ಮಾಡೋದಕ್ಕೋಸ್ಕರ. ದಾನಾದ್ವಾ ದೇವತಾ, ನಮಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಕೊಡ್ತಾರೆ. ಕೊಡ್ತಾರಿಂದಾಗಿ ಅವ್ರಿಗೆ ದೇವತೆಗಳನ್ನು ಕರೀತೇವೆ. ಆ ದೇವತೆಗಳವರಿಗೆ ಕೀರ್ತಿ ಮುಟ್ಟಬೇಕು. ಇವನು ಭಗವಂತ ಪೂಜೆ ಮಾಡ್ತಾ ಇದ್ದಾನೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾನೆ, ತಪ್ಪದೇ ಎಲ್ಲ ವ್ಯವಹಾರಗಳನ್ನು ನಡೆಸ್ತಾನೆ. ಅದ್ರ ಜೊತೆಗೆ ಇದು ಸಾಧನ ಶರೀರ. ಏನೋ ಮಾಡಿಕೊಂಡು ಬೇಗನೆ ಹೊರಟೋದ್ರೆ ಸಾಧನೆ ಆಗೋದಿಲ್ಲ. ಸಾಧನೆ ಪ್ರಾರಂಭ ಆಗೋದೇ 60 ಹೊರಟದ ನಂತರ. ಅದಕ್ಕೋಸ್ಕರವೇ ಆಯುಷ್ಯ ಬೆಳೆಯಲಿ ಅಂತ ತಿಳ್ಕೊಂಡು ಅಂತೇಳಿ ನಮ್ಮಲ್ಲಿ 60ನೇ ವಯಸ್ಸಿಗೆ ಒಂದು ಶಾಂತಿ, 65ಕ್ಕೆ ಒಂದು ಶಾಂತಿ, 70ಕ್ಕೆ ಒಂದು ಶಾಂತಿ, 75ನೇ ವಯಸ್ಸಿಗೆ ಒಂದು ಶಾಂತಿ, 78ನೇ ವರ್ಷಕ್ಕೊಂದು ಶಾಂತಿ, 81 ಪೂರ್ತಿ ಆದಮೇಲೆ ಒಂದು ಶಾಂತಿ, 85ಕ್ಕೆ ಒಂದು ಶಾಂತಿ. ಏನು ಶಾಂತಿ ಅಂತಂದರೆ ಅವೆಲ್ಲ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ಅನೇಕ ರೋಗಗಳ ಆಕ್ರಮಣದಿಂದ ಕ್ಷೀಣಿಸುವ ವಯಸ್ಸು. 60 ನಂತರ ಪ್ರತಿಯೊಂದು ವರ್ಷವೂ ಬೋನಸ್ ಬೇಡ, ಆ ರೋಗ ಬರೋದು ಬೇಡ, ವಿಸ್ಮೃತಿ ಬಿಡೋದು, ಅಲ್ಝೈಮರ್ ಆಗೋದು ಬೇಡ. ಆನಂತರ ಮತ್ತೇನಾದರೂ ಮಾನಸಿಕವಾದ ರೋಗ ಬರೋದು ಬೇಡ. ಕೊನೆಯ ಕ್ಷಣದವರೆಗೂ ಎಚ್ಚರ ಇದ್ದು ಭಗವಂತನ ನೆನೆಸಿ ಪರಮಾತ್ಮ ನೆನೆಸ್ತಾ ದೇಹ ಬಿಡೋಣ ಅನ್ನೋದಕ್ಕೋಸ್ಕರ ಇರತಕ್ಕಂಥ ಶಾಂತಿಗಳು ಆಯುಷ್ಯವನ್ನು ಕೊಡ್ತದೆ. ಪ್ರಜ್ಞಾ, ಹೊಸದಾಗಿ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳುವ ನವನವೋನ್ಮೇಷ ಶಾಲೆ ಬುದ್ಧಿಗೆ ಪ್ರಜ್ಞಾ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಮೇಧ, ಸ್ಮರಣ ಶಕ್ತಿ. ಶ್ರೀ, ದೈವಿ ಸಂಪತ್ತು. ಬಲ, ಸಾಧನೆ ಮಾಡೋದಕ್ಕೋಸ್ಕರ ಸಾಮರ್ಥ್ಯ. ಯೋಗ್ಯತಾಂ, ಭಗವಂತನನ್ನು ಪಡೆಯುವ ಯೋಗ್ಯತೆ, ಇರುವ ಯೋಗ್ಯತೆ ಮುಚ್ಚಿ ಹೋಗಿರ್ತದೆ, ಯಾವುದೋ ಒಂದು ಪಾಪಕರ್ಮದಿಂದ ಆವೃತವಾಗಿರ್ತದೆ, ಅದನ್ನು ಆವರಣ ದೂರ ಮಾಡ್ತಾರೆ. ಪಾಪಹಾನಿಂಚ, ಪಾಪಹಾನಿಯನ್ನು ಮಾಡ್ತಾರೆ. ಪುಣ್ಯವೃದ್ಧಿಂಚ ಸಾಧಯತ್, ಪುಣ್ಯವೃದ್ಧಿಯನ್ನು ಕೂಡ ನಮ್ಮ ಜೀವನದಲ್ಲಿ ತಂದುಕೊಡ್ತಾರೆ. ಕಲಶ ಪೂಜೆಯಿಂದ ಆಗುವ ಲಾಭಗಳು, ಅದರಿಂದ ಮಾಡುವ ಅಭಿಷೇಕ, ಆನಂತರ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವಿಕೆ. ಅದಕ್ಕೋಸ್ಕರವೇ ಪೂರ್ಣಕುಂಭಕ್ಕೆ ಶಾಸ್ತ್ರಕಾರ ನಮಸ್ಕಾರ ಮಾಡ್ತಾರೆ. ಸರ್ವತೀರ್ಥಮಯೋ ಯಸ್ಮಾತ್, ನೀನು ಸರ್ವತೀರ್ಥಮಯನಾಗಿದ್ದಿ. ಸರ್ವಕ್ಷೇತ್ರಮಯೋ ಯತಃ, ಎಲ್ಲ ಪುಣ್ಯಕ್ಷೇತ್ರಗಳು ನಿನ್ನಲ್ಲಿ ಸನ್ನಿಹಿತವಾಗಿವೆ. ಆದ್ದರಿಂದಾಗಿ ದೇಶ ಕಾಲ ಎಲ್ಲೂ ಬಂತು. ಅಥೋ ಹರಿಪ್ರಿಯೋಸಿತ್ವಂ, ಪರಮಾತ್ಮನಿಗೆ ಪ್ರಿಯನಾಗಿದ್ದೀಯಪ್ಪ. ಹೇ ಪೂರ್ಣಕುಂಭ ನಮೋಸ್ತುತೆ, ಪೂರ್ಣ ಕಲಶವೇ ನಿನಗೆ ನಮಸ್ಕಾರ ಅಂತ ತಿಳ್ಕೊಂಡಂತೇಳಿ ಈ ಅನುಸಂಧಾನದಿಂದ ಕೇವಲ ರಿಚುವಲ್ ಆಗಿ ಅಲ್ಲ, ದೇವತೆಗಳ ಅನುಸಂಧಾನದಿಂದ ಕಲಶ ಪೂಜೆಯನ್ನು ಇವತ್ತು ರಾತ್ರಿ ನಾವು ಮಾಡಬೇಕು. ರಾತ್ರಿಯಿಂದ ಸಾಯಂಕಾಲ ಸೂರ್ಯಾಸ್ತದ ಸಂದರ್ಭದಲ್ಲಿ, ಅಂಥ ಸಂದರ್ಭದಲ್ಲಿ ಮಾಡಿ ಆ ನೀರಿನಿಂದಲೇ ಮರುದಿವಸ ಎಲ್ಲರೂ ಸ್ವಲ್ಪ ಸ್ವಲ್ಪ ಮಿಶ್ರ ಮಾಡಿಕೊಂಡು ಸ್ನಾನ ಮಾಡಬೇಕು. ಅಷ್ಟು ಪರಮಾತ್ಮನ ರೂಪಗಳು ನನ್ನಲ್ಲಿ ಸನ್ನಿಹಿತವಾಗಲಿ. ನನ್ನ ಮನ, ನನ್ನ ದೇಹ ಭಗವಂತನ ಆ ಒಂದು ವಿಶಿಷ್ಟವಾದಂಥ ಸನ್ನಿಧಾನದಿಂದ ಯುಕ್ತವಾಗಲಿ ಅಂತನ್ನೋ ಒಂದು ಪವಿತ್ರ ಭಾವನೆಯಿಂದ ಮರುದಿವಸ ಎರೆದುಕೊಳ್ತಕ್ಕಂಥ ಕ್ರಮ. ಇದಕ್ಕೆ ಜಲಪೂರ್ಣ ತ್ರಯೋದಶಿ ಅಂತ ಕರೀತಾರೆ. ಇದರ ಪೂಜಾ ಕ್ರಮ ನಿಮಗೆ ಪರಮಲಕ್ಷ್ಮಿ ಪೂಜೆ, ಲಕ್ಷ್ಮೀ ಪೂಜೆ, ಅನಂತನ ಪೂಜೆ ಆರಂಭದಲ್ಲಿ ಯವನ ಪೂಜಾ ಕ್ರಮ ಅಂತೇನಿದೆ, ಆ ಕ್ರಮದಿಂದಲೇ ಇವತ್ತಿನ ದಿವಸ ಜಲಪೂರ್ಣ ತ್ರಯೋದಶಿಯ ಮಾಡಬೇಕು. ಇದಕ್ಕೆ ಬಂಗಾರದ ಕಲಶ ಶ್ರೇಷ್ಠ, ಆನಂತರ ರಜತ ಕಲಶ ಶ್ರೇಷ್ಠ, ಆನಂತರ ತಾಮ್ರಮಯ ಕಲಶ ಶ್ರೇಷ್ಠ, ಆನಂತರ ಮೃತ್ತಿಕಾ ಕಲಶ,
ಮಣ್ಣಿಂದ ಮಾಡಿದ ಮಡಕೆ. ಪ್ಲಾಸ್ಟಿಕ್ ಕಲಶ ಸರ್ವತಾ ಬರೋದಿಲ್ಲ, ನಿಷಿದ್ಧ. ಸ್ಟೀಲ್ ಕಲಶ ಅಲ್ಲಿ ಕಲಿ ಇನ್ನೂ ನಿಷಿದ್ಧ. ಆದ್ದರಿಂದಾಗಿ ಇವತ್ತು ಅಲ್ಲಿ ಪೂಜೆಯನ್ನು ಮಾಡೋಣ. ಇನ್ನು ಅಭಿಷೇಕ ಅಂದರೆ ಏನು? ಸ್ನಾನಕ್ಕೆ, ಇನ್ನೊಬ್ಬರು ಮಾಡಿಸುವ ಸ್ನಾನಕ್ಕೆ ಅಭಿಷೇಕ ಅಂತ ತಿಳ್ಕೊಂಡಂತ ಹೆಸರು. ಅಭಿತಃ ಶ್ರೇಚನಂ, ಪರಮಾತ್ಮನ ಪೂರ್ತಿ ಪ್ರತಿಮೆ ಅವನ ಪರಿವಾರ ದೇವತಾ ಸಮೇತನಾಗಿ ಅವನಿಗೆ ಆ ನೀರನ್ನು ಸಿಂಚನ ಮಾಡುವುದು. ಆ ನೀರನ್ನು ಹಾಕಿ ಆ ರೂಪಗಳು ಆ ಪ್ರತಿಮೆಯಲ್ಲಿ ಸಾಲಿಗ್ರಾಮದಲ್ಲಿ ವಿಶೇಷ ಸನ್ನಿಧಾನಯುಕ್ತವಾಗಲಿ ಅಂತ ತಿಳ್ಕೊಂಡಂತೇಳಿ ಮಾಡುವ ವಿಧಾನಕ್ಕೆ ಅಭಿಷೇಕ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅದರಿಂದ ಕಲಶ ಪೂಜೆಕ್ಕೂ ಅಭಿಷೇಕಕ್ಕೂ ಶಾಸ್ತ್ರದಲ್ಲಿ ಇಷ್ಟು ವಿಶೇಷವಾದ ಮಹಿಮೆಯನ್ನು ಹೇಳಿದ್ದಾರೆ. ಇನ್ನು ನರಕ ಚತುರ್ದಶಿ, ಚಂದ್ರೋದಯ. ಚತುರ್ದಶಿ ದಿವಸ ಚಂದ್ರೋದಯ, ಕೃಷ್ಣ ಪಕ್ಷದ ಅಮಾವಾಸ್ಯ ನಸುಕಿನಲ್ಲಿ 5 ಗಂಟೆಯಿಂದ 6 ಒಳಗಾಗಿರ್ತದೆ, 4:45ರಿಂದ ಹಿಡಿದುಕೊಂಡು. ಆ ವೇಳೆಯಲ್ಲಿಯೇ ನಾರೀಕೃತ ನೀರಾಜನಂ ಅಂತಿಕೊಂಡು ಕರೀತಾರೆ. ಹೆಣ್ಣು ಮಕ್ಕಳಿಂದ, ಮುತ್ತೈದೆಯರಿಂದ, ಕುಮಾರಿಕೆಯರಿಂದ ಆರತಿ ಮಾಡಿಸ್ಕೊಳ್ಬೇಕಂತೆ. ಯಾಕೆ? ನರಕ ಚತುರ್ದಶಿ. ಹೆಣ್ಣು ಮಕ್ಕಳಿಗೆ ಒಂದು ಮರ್ಯಾದೆ ಕೊಡೋದಕ್ಕೋಸ್ಕರ, ಹೆಣ್ಣು ಮಕ್ಕಳಿಗೆ ಆಶ್ರಯ ಕೊಡೋದಕ್ಕೋಸ್ಕರ ಶ್ರೀಕೃಷ್ಣ ಮಾಡಿದಷ್ಟು, ಶ್ರೀಕೃಷ್ಣಾವತಾರದಲ್ಲಿ ಮಾಡಿದಷ್ಟು ಬೇರೆ ಅವತಾರದಲ್ಲಿ ಪರಮಾತ್ಮ ಮಾಡಲಿಲ್ಲ. ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸಿ, ನಿಮ್ಮ ಜೊತೆಗೆ ನಾನಿದ್ದೇನೆ, ಏಕೆ ನಿಮ್ಮಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಏಕೆ ನೀವು ಕೂದಲು ಎರಳು ಹಾಕಿಕೊಂಡಿದ್ದೀರಿ, ಅಲ್ಲಿ ಲಕ್ಷ್ಮೀ ಸರಸ್ವತಿ. ಕಟ್ ಮಾಡಿದರೆ ಲಕ್ಷ್ಮೀನೂ ಹೊರಟೋಗ್ತಾಳೆ, ಸರಸ್ವತಿ ಹೊರಟೋಗ್ತಾಳೆ, ಪಿಶಾಚಿ ಬಂದು ಕೂತ್ಕೊಳ್ತಾಳೆ. ಹೆಣ್ಮಕ್ಳು ಕೂದಲು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇವೆಲ್ಲ ಬಹಳ ಹೇಳುತ್ತೆ, ಅಷ್ಟೆಲ್ಲ ಹೇಳಕ್ಕೆ ಆಗೋದಿಲ್ಲ, ಈಗ ಸಮಯ ಇಲ್ಲ. 16,300 ಜನರನ್ನ ನರಕಾಸುರನನ್ನು ಸಂಹಾರ ಮಾಡಿ. ಯಾವ ನರಕಾಸುರ? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ರಾಜರ, ದೇವತೆಗಳ, ಋಷಿಗಳ ಕನ್ಯೆಯರನ್ನೆಲ್ಲ ಅಪಹರಣ ಮಾಡುವುದು, ತಂದು ಕಾರಾಗೃಹದಲ್ಲಿಡೋದು, ಅವರೆಲ್ಲರನ್ನು ದೊಡ್ಡ ಹೋಮಕೊಂಡ ಮಾಡಿ ಬಲಿ ಕೊಡೋದು, ಯಜ್ಞದಲ್ಲಿ ಹಾಕಬೇಕು ಅಂತ ತಯಾರಿಟ್ಟುಕೊಂಡಿದ್ದ. ಪರಮಾತ್ಮ ಈ ನರಕ ಚತುರ್ದಶಿಯ ದಿವಸವೇ ಆ ನರಕಾಸುರನನ್ನು ಸಂಹಾರ ಮಾಡಿ ನರಕ ನರಕ ಅಂತ ತಿಳ್ಕೊಂಡಂತ ಏನರ್ಥ? ನರೋ ನರಹ ಅಂತ ತಿಳ್ಕೊಂಡಂತೇಳಿ, ನ ಅಂತ ತಿಳ್ಕೊಂಡಿದ್ರೆ ಮನುಷ್ಯರು, ಸ್ತ್ರೀ ಪುರುಷ ಎಲ್ಲರೂ. ಅವರ ಕಂ ಸುಖವನ್ನು, ಕ್ಷಯ, ಅವರ ಸುಖವನ್ನು ನಾಶ ಮಾಡಿ ಕೇವಲ ದುಃಖವನ್ನು ಕೊಡ್ತಕ್ಕಂತಹ ಸ್ಥಾನಕ್ಕೆ ನರಕ ಅಂತ ತಿಳ್ಕೊಂಡಂತೇಳಿ ಹೆಸರು. ಜಗತ್ತಿಗೆ ಈ ರೀತಿಯಾಗಿ ದುಃಖವನ್ನು ಕೊಡ್ತಕ್ಕಂಥವನು, ಆದ್ದರಿಂದ ಅವನಿಗೆ ನರಕಾಸುರ ಅಂತ ಹೆಸರು. ಅವನನ್ನು ಸಂಹಾರ ಮಾಡಿ ಪರಮಾತ್ಮ ದ್ವಾರಕೆಗೆ ಆ ಸಂಹಾರ ಮಾಡಿದ ನಂತರ ಮೊದಲು ಹೇಳಿದ ಹೆಣ್ಮಕ್ಳನ್ನು ಬಿಟ್ಬಿಡ್ರಿ ಅಂತ ಹೇಳಿ 16,300 ಜನ ಹೆಣ್ಮಕ್ಕಳು ಕೃಷ್ಣನೇ ಪ್ರಾರ್ಥನೆ ಮಾಡೋದು, ನೀನು ಭೇಟಿ ಆಗಬೇಕಾಗಿದೆ ಪರಮಾತ್ಮ. ಅವರಲ್ಲಿ ಪ್ರಮುಖಳಾಗಿರ್ತಕ್ಕಂಥವಳು ಕಶೇರು ಅಂತ ತಿಳ್ಕೊಂಡಂತೇಳಿ, ಅವಳು ಎಲ್ಲರ ಲೀಡರ್. ಅವಳು ಬಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಳ್ತಾಳೆ, ಪರಮಾತ್ಮ ನಮ್ಮನ್ನು ಚಕ್ರದಿಂದ ಕೊಂದಾದರೂ ಬಿಡು, ಇಲ್ಲ ನಮಗೆ ರಿಹ್ಯಾಬಿಲೇಟ್ ಮಾಡು. ರಿಹ್ಯಾಬಿಲೇಟ್ ಅಂತ ಅಂತಂದರೆ ಎಲ್ಲೋ ಶರಣಾಗತರಾಗಲ್ಲ, ಹೆಣ್ಣು ಮಕ್ಕಳ ಸಫಲತೆ ಮದುವೆ ಆದ ಮೇಲೆ.
ಹೆಣ್ಣು ಒಂದು ಮರ, ಆ ಮರಕ್ಕೆ ಮದುವೆ ಆಗಬೇಕು, ಇನ್ನೊಂದು ಮರದ ಪರಾಗ ಸಂಸ್ಪರ್ಶನವಾಗಿ ಅದು ಹಣ್ಣು ಕೊಡಬೇಕು, ಸಂತಾನ ಉತ್ಪಾದನೆ ಆಗಬೇಕು. ಆಗ ಹೆಣ್ಣಿನ ಜೀವನ ಸಫಲತೆ. ಅಂದರೆ ನಮ್ಮ ಮದುವೆ ಆಗುವವರೆಗೂ ನೀನು ನಮ್ಮನ್ನು ಬಿಡಿಸುವುದು ಪೂರ್ಣವಲ್ಲ. ಇನ್ನೇನು ಗೊತ್ತಿದೆ, 8-10 ಜನ 6 ತಿಂಗಳು ಬೇರೆ ಕಡೆಗೆ ಹೋದರು, ಬೇರೆಯವ್ರ ಮನೆಯಲ್ಲಿದ್ದರೂ ಕೂಡ ಅರ್ಧ ಮನೆಯಾಗಿದ್ದು ಬಂದಾಳಪ್ಪ, ಏನು ಶುದ್ಧ ಇದ್ದಾಳೋ ಇಲ್ಲೋ ಅಂತಕೊಂಡಿದ್ರು. ಸೀತಾದೇವಿಗೆ ಅಪ್ಪಾದ ಕೊಟ್ಟಿರ್ತಕ್ಕಂಥವರು ನಮಗೆ ಬಿಡ್ತಾರೆ ಪರಮಾತ್ಮ. ನಮ್ಮ ಕಣ್ಣೀರನ್ನು ಒರೆಸಬೇಕಾಗಿದ್ದರೆ ಏನು ಮಾಡಬೇಕು ಹೇಳು? ಕೃಷ್ಣ ಹೇಳ್ದ, ನಿಮಗೆ ನನ್ನ ಹೆಂಡತಿಯ ಸ್ಥಾನ ಕೊಟ್ಟು ನಿಮ್ಮೆಲ್ಲರ ಕಣ್ಣೀರನ್ನು ಒರೆಸ್ತೇನೆ, ನಿಮ್ಮ ಜೀವನದ ಸಫಲತೆಯನ್ನು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಆ 16,000 ದ್ವಾರಕೆಗೆ ಕಳಿಸ್ತಾನೆ. ಅವರು ದ್ವಾರಕೆಗೆ ಬಂದು ಮುಟ್ಟಿದ್ದು ಆ ನಸುಕಿನಲ್ಲಿ, ನರಕಾಸುರನ ಸಂಹಾರವಾದ ಮರುದಿವಸದ ನಸುಕಿನಲ್ಲಿ. ಆಗ ಎಲ್ಲ ಹೆಣ್ಮಕ್ಕಳು ಆನಂದಾಶ್ರು ಸುರಿಸುತ್ತಾ ಹೆಣ್ಮಕ್ಕಳನ್ನು ಉದ್ಧಾರ ಮಾಡಿದ್ದಾರೆ. ಆದ್ದರಿಂದ ಪರಮಾತ್ಮನಿಂದ ಉದ್ಧತರಾದವರು ಅಂತ ತಿಳ್ಕೊಂಡಂತೇಳಿ ಹೆಣ್ಣು ಮಕ್ಕಳಿಂದ ಎಣ್ಣೆ ಹಚ್ಚಿಸಿಕೊಂಡು ಅಭ್ಯಂಗ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನಮಗೆ ಎಣ್ಣೆ ಆಗೋದಿಲ್ಲ, ಅದು ಆಗೋದಿಲ್ಲ, ಶಾಂಪೂ ಸಾಕು ಅನ್ಬೇಡಿ. ಯಾಕೆ? ಕೊಬ್ಬರಿ ಎಣ್ಣೆಯಲ್ಲಿ, ಶುದ್ಧವಾದ ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಲಕ್ಷ್ಮೀದೇವಿ ಬೇಡ ನಿಮಗೆ. ನೀರಿನಲ್ಲಿ ಗಂಗಾದೇವಿ, ಇಷ್ಟೆಲ್ಲ ದೇವತೆಗಳು ಇರ್ತಾರೆ, ನೋಡಿದ್ದೀರಿ. ತೈಲೇ ಲಕ್ಷ್ಮೀ ಜಲೇ ಗಂಗಾ, ದೀಪಾವಲ್ಯಾಂ ಚತುರ್ದಶಿ, ನರಕ ಚತುರ್ದಶಿ ದಿವಸ ಪ್ರಾತಃ ಸ್ನಾನವನ್ನು ಸೂರ್ಯೋದಯ ಪೂರ್ವದಲ್ಲಿ ಆರತಿ ಮಾಡಿಸ್ಕೊಂಡು ಯಾರು ಸ್ನಾನ ಮಾಡ್ತಾರೆ, ಯಮಲೋಕಂ ನ ಪಶ್ಯತಿ, ಅವರಿಗೆ ಯಮಲೋಕದ ದರ್ಶನ ಆಗೋದಿಲ್ಲ. ಇಲ್ಲ ಆ ವಾರ ಈ ವಾರ ವ್ಯತಿಪಾತ ಇದ್ಯಾವುದೂ ನೋಡಲಿಕ್ಕಿಲ್ಲ ನರಕ ಚತುರ್ದಶಿ ದಿವಸ. ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ ಯಾವುದನ್ನು ನೋಡ್ಲಿಕ್ಕೆ ಹೋಗಬೇಡಿ. ಉಳಿದ ವೇಳೆಯಲ್ಲಿ ಜ್ಯೋತಿಷ ತಿಳಿದ್ರೆ ಕೇಳಿ. ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಸನ್ಯಾಸಿಗಳು, ಸರ್ವಸಂಗ ಪರಿತ್ಯಾಗಗಳು ಇವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ವಿಧವೆಯರಿಗೆ ಎರ್ಕೊಳ್ಳೋದು ಹೇಳಿಲ್ಲ, ಇವತ್ತು ಅವರು ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಯತಿಶ್ಚ ವಿಧವಾಭಿಶ್ಚ ಕರ್ತವ್ಯೋ ಅಭ್ಯಂಜನಂ ದಿನೇ. ಆ ನಂತರ ಸ್ನಾನವಾದ ಮೇಲೆ ಇನ್ನು ಒರೆಸ್ಕೊಳ್ಳೋಕ್ಕಿಂತ ಮೊದಲು ಉತ್ತರಾಣಿ ಕಡ್ಡಿಯಿಂದ ದೃಷ್ಟಿ ತೆಗೆಯಬೇಕು. ಯಾರು ಅವ್ರಿಗೆ ನೀರು ಹಾಕ್ತಕ್ಕಂಥವರು. ಯಾಕೆ? ಸೀತಾ ಲೋಷ್ಟ ಸಮಾಯುಕ್ತ ಸಕಂಟಕ ದಲಾನ್ವಿತ ಹರ ಪಾಪಂ ಅಪಾರ್ಗಂ ಭ್ರಾಮ್ಯಮಾಣ ಪುನಃ ಪುನಃ, ಸಕಲ ಪಾಪಗಳನ್ನು ದೂರ ಮಾಡು ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೆ ಅಪಾಮಾರ್ಗ ಅಂತ ತಿಳ್ಕೊಂಡು ಅಂತೇಳಿ ಅಂತಾರೆ. ಆ ನಂತರ ಒರೆಸಿಕೊಂಡು ಒದ್ದೆ ಬಟ್ಟೆಯಿಂದ 2 ದೀಪ ಹಚ್ಚಬೇಕು, ಎಣ್ಣೆ ದೀಪ. ಅವರಿಬ್ಬರು ಶುನಕ ಶ್ಯಾಮಲ ಅಂತ ತಿಳ್ಕೊಂಡಂತೇಳಿ ಯಮಧರ್ಮನ ನಾಯಿಗಳು, ಭೈರವನ ವಾಹನ. ಅವರಿಗೆ ದೀಪದಾನ, ಅವರ ಹೆಸರಿನ ದೀಪದಾನ ಕೊಟ್ಟರೆ ನಿಮ್ಮನೆ ಸರ್ವತಾನ ಬರೋದಿಲ್ಲ, ದೇವದೂತರು ಬರ್ತಾರೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಆನಂತರ ಏನು ಮಾಡಬೇಕು ಅನ್ನೋದು ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಯಮನಿಗೆ ತರ್ಪಣ ಕೊಡಬೇಕು, ಪುರುಷರಲ್ಲ. ಯಮನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು, ಪಿತೃಗಳಿಗೆ ತರ್ಪಣ ಕೊಡಬೇಕು, ಅವರನ್ನು ಕೂಡ ಉದ್ಧಾರ ಮಾಡಬೇಕು ಅಂತಂದಿದ್ದ. ಈ ರೀತಿ ಜಲಪೂರ್ಣ ತ್ರಯೋದಶಿ ನರಕ ಚತುರ್ದಶಿಯ ಒಂದು ವೈಶಿಷ್ಟ್ಯ. ನರಕಾಸುರನ ಕಥೆ ನಿಮಗೆ ಗೊತ್ತಿದೆ. ಭಾಗವತದ ಕೃಷ್ಣ ಚಾರಿತ್ರ ಮಂಜರಿ ಪ್ರವಚನ ನಡೆದಿದೆ, ಅಲ್ಲಿ ಕೇಳಿ. ಆ ಸಂದರ್ಭದಲ್ಲಿ ವಿಸ್ತಾರವಾಗಿ ಹೇಳ್ತೇನೆ, ತಿಳಿದುಕೊಳ್ಳಲು ಪ್ರಯತ್ನಿಸೋಣ.
ಇನ್ನು ನಾಳೆ ನರಕ ಚತುರ್ದಶಿ ಸಾಯಂಕಾಲವೇ ಮಹಾಲಕ್ಷ್ಮಿ ಪೂಜಾ ಇದೆ. ಮರುದಿವಸ ಸಾಯಂಕಾಲ ಅಮಾವಾಸ್ಯೆ ಇಲ್ಲ, ಅದಕ್ಕೋಸ್ಕರ. ಇನ್ನು ಮಹಾಲಕ್ಷ್ಮಿ ಮಹಿಮೆ ನಮ್ಮ ಶ್ರೀಮದ್ ಆಚಾರ್ಯರ ಪ್ರಕಾರ ಅದನ್ನು ನಾಳಿನ ಬೆಳಗ್ಗಿನ, ಈಗ ಸಾಯಂಕಾಲ ಪೂಜೆ ಇದೆಲ್ಲ ಸಂದರ್ಭದಲ್ಲಿ ನಿಮಗೆ ಅದನ್ನು ತಿಳಿಸಿ ಹೇಳ್ತೇನೆ. ಯಥಾಶಕ್ತಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.